ಇಲ್ಲಿ ಬಂದ್ಮೇಲೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ಅರ್ಥ ಆಗಿದೆ. ತುಂಬಾ ಕ್ಲಾರಿಟಿ ಬಂದಿದೆ. ಹಿಂಗೆ ನಾವು ಟ್ರೇಡ್ ಮಾಡಬೇಕು, ಹಿಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು. ಅದಾದಮೇಲೆ ತುಂಬ ಡೆಮೋ ಕ್ಲಾಸಸ್ಸು ಬೇರೆ ಕಡೆನೂ ಕೇಳಿದೆ, ಆನ್ಲೈನು ಕೇಳಿದೆ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಕೂಡ ನೋಡಿದೆ. ಏನಂದರೂ ಏನೂ ಅರ್ಥ ಆಗಿಲ್ಲ. ಇವ್ರು ಕೊಡೋ ಅಷ್ಟು ನಾಲೆಡ್ಜ್ ಯಾರೂ ಕೊಡಲ್ಲ. ಮತ್ತು ಇವ್ರ ಬ್ರ್ಯಾಂಚಲ್ಲೇ ನಮಗೆ ಒನ್ ಟೈಮ್ ಅಲ್ಲ, ಲೈಫ್ ಟೈಮ್ ಸಪೋರ್ಟ್ ಕೂಡ ಇದೆ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆಲೆ ಒಂದು 50% ತಿಳ್ಕೊಂಡು ಬಂದಿದ್ದೀನಿ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ. ಇಲ್ಲಿ ಬಂದಿದ್ದಾದ್ಮೇಲೆ ಗೊತ್ತಾಯ್ತು ಒಂದು 5% ತಿಳ್ಕೊಂಡಿಲ್ಲ ಅಂತ. ಅದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಯಾವ್ದಾವ್ದು ಬೆಟರ್, ಯಾವ್ದಾವ್ದು ಸ್ಟಾಕ್ ಅಲ್ಲಿ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಸ್ಕೊಂಡ್ ಕೊಟ್ರು. ಇನ್ಮೇಲೆ ನಾನು ಕಲ್ತು ಟ್ರೇಡಿಂಗ್ ಅಲ್ಲಿ ಇದು ಮಾಡ್ಕೊಂಡು ಹೋಗ್ತೀನಿ. ಇನ್ನು ಬಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇಷ್ಟು ದಿನ ಅಂತ ತುಂಬ ಬೇಜಾರಾಗ್ತಿದೆ. ವೆರಿ ಗುಡ್ ಕ್ಲಾಸ್, ತುಂಬ ಎಕ್ಸ್ಪೋಜರ್ ಬಂತು. ಈ ಟ್ರೇಡಿಂಗ್ ಹಬ್ ಅಲ್ಲಿ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಜನರೇಷನ್ ಅವರು ಇದಕ್ಕೆ ಬರಬೇಕು, ಟ್ರೇಡಿಂಗಿಗೆ ಬಂದ್ರೆ ಅವರು ಮುಂಚೆನೆ ಎಲ್ಲ ತಿಳ್ಕೊಳ್ತಾರೆ. ಯಾಕಂದ್ರೆ ನಾವು ಸ್ವಲ್ಪ ಬಂದಿದ್ದೀಗ ಲೇಟ್ ಆಗಿದೆ. ನಾವು ಫಸ್ಟ್ ಟೈಮ್ ಇಲ್ಲಿ ಬಂದು ಕಲಿತಾ ಇರೋದು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸ್ಟೂಡೆಂಟ್ಸ್ಗಳು ಬಂದರೆ ಜಲ್ದಿ ಕಲಿಬೋದು, ಅವ್ರ ಫ್ಯೂಚರ್ನ ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಓದ್ತಾ ಇದ್ವಿ, ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ನಾಲೆಡ್ಜ್ ಇರಲಿಲ್ಲ. ಶೇರ್ ಮಾರ್ಕೆಟ್ ಅಂದ್ರೆ ಏನಪ್ಪಾ ಇದು, ಏನೋ ಕೆಲವರೆಲ್ಲ ಇಟ್ಕೊಂಡು ಒಂಥರ ಗ್ಯಾಮಿಂಗ್ ಮೈಂಡ್, ನಮಗೂ ಏನೋ ಇದೇನೋ ಒಂಥರ ಜೂಜು ಅಂತ ಒಂದು ಮನಸ್ಥಿತಿ ಇತ್ತು. ಹತ್ತತ್ರ 20-25 ವರ್ಷ ನಾವು ಎಜುಕೇಶನ್ ಅಲ್ಲೇ ಕಳೆದಿದ್ದೀವಿ, ಕೂಡ ಸೆಟಲ್ ಆಗಕ್ ಆಗಿಲ್ಲ. 3 ದಿನದಲ್ಲಿ ಇಲ್ಲಿ 25 ವರ್ಷ ಕಳೆದಿರೋ ಟೈಮ್ ಅನ್ನ ಇಲ್ಲಿ 3 ದಿನದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ದುಡ್ಡನ್ನ ಹೆಂಗ್ ಮಾಡ್ಬೋದು, ಯಾವ ರೀತಿ ಲಾಭನ ಗಳಿಸ್ಬೋದು.